ನಾನಸಾಹೇಬನು ದೀರ್ಘ ಪ್ರಯಾಣದ ನಂತರ ಒಂದು ನಿರ್ಜನ ಸ್ಥಳದಲ್ಲಿ ವಿಶ್ರಾಂತಿ ಪಡೆಯುತ್ತಾ ಆಳನಿದ್ರೆಗೆ ಜಾರುತ್ತಾನೆ. ನಿದ್ರೆಯಲ್ಲಿದ್ದಾಗ ಅವನ ಕಣ್ಣಿಗೆ ಅಚಾನಕವಾಗಿ ಅತ್ಯಂತ ಪ್ರಕಾಶಮಾನವಾದ ಬೆಳಕು ಕಾಣಿಸುತ್ತದೆ. ಆ ಬೆಳಕು ಅವನ ಮನಸ್ಸನ್ನು ಅಲುಗಾಡಿಸುತ್ತದೆ. ಬೆಚ್ಚಿಬಿದ್ದು ಎದ್ದ ಅವನು ಆ ಸ್ಥಳವನ್ನು ಗಮನದಿಂದ ನೋಡುತ್ತಾನೆ. ಯಾವುದೇ ಕಾಣುವ ವಸ್ತು ಇಲ್ಲದಿದ್ದರೂ ಅಲ್ಲಿ ಯಾವುದೋ ಅಪರೂಪದ ಶಕ್ತಿ ಇರುವಂತೆ ಅವನಿಗೆ ಭಾಸವಾಗುತ್ತದೆ. ಈ ಜಾಗ ಸಾಮಾನ್ಯವಲ್ಲ ಎಂದು ತಿಳಿದ ದೊರೆ ಈ ಅನುಭವದ ಅರ್ಥವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾನೆ. ಆ ಕ್ಷಣದಿಂದ ಅವನ ಮನಸ್ಸಿನಲ್ಲಿ ಬದಲಾವಣೆ ಉಂಟಾಗುತ್ತದೆ. ಮುಂದೆ ಏನಾಯಿತು ಎಂಬುದನ್ನು ನೀವೇ ಕೇಳಿ. ಏನೋ ಈ ಒಂದು ಸ್ಥಳದಲ್ಲಿ ಶಕ್ತಿ ಇರಬೇಕು, ಆ ಶಕ್ತಿ ಇರೋದ್ರಿಂದಲೇ ಈ ತರ ಎಲ್ಲ ಆಯ್ತಾ ಇರೋದು, ಅದು ದುಷ್ಟ ಶಕ್ತಿನೋ ಅಥವಾ ಶಿಷ್ಟ ಶಕ್ತಿನೋ ಅಂತ ನಂಬೋದಕ್ಕೋಸ್ಕರ ಒಂದು ಜೋಳದ ಕಡ್ಡಿನ ತಳ್ಕೊಂಬಳ್ಕೊಂಬಂಡು ನೆಡ್ತಾರಂತೆ ಅವರು. ಯಾರು? ಈ ನಾನಾ ಸಾಹೇಬ್. ಈ ಒಂದು ಜೋಳದ ಕಡ್ಡಿ ಏನಾದ್ರೂ ಚಿಗುರು ಬಂದ್ರೆ ಈ ಸ್ಥಳದಲ್ಲಿ ನಾನು ದೈವಶಕ್ತಿ ಅಂತ ನಂಬ್ತೀನಿ, ಆ ರಾಜನಿಗೆ ರಾಜಧಾನಿ ಮೂಕಾಸುರ ಪಟ್ಟಣ, ನನ್ನ ರಾಜಧಾನಿಯಲ್ಲಿ ಪ್ರತಿಷ್ಠಾಪನೆ ಮಾಡಿಸ್ಕೊಳ್ತೀನಿ ಅಂತ ಅಲ್ಲಿ ಪ್ರತಿಜ್ಞೆ ಮಾಡ್ತಾರೆ. ಆ ಜೋಳದ ಕಡ್ಡಿ ನೆಡಬೇಕಾದ್ರೆ ಅವ್ರಿಗೇನೋ ಅಂದ್ರೆ ಏನೋ ಒಂದು ಕಾಕತಾಳೀಯ ನಡೆದಿರ್ಬೋದು ಅಂತ ಹೇಳಿ ಸುಮ್ಮನೆ ಆ ಜೋಳದ ಕಡ್ಡಿ ಎಲ್ಲಿ ಚಿಗುರು ಬರುತ್ತೆ ಈ ಪ್ರಪಂಚದಲ್ಲಿ? ಜೋಳದ ಕಡ್ಡಿ ಚಿಗುರು ಬರೋದು ನೋಡಿದ್ರೆ ನೀವು? ಆ ಒಂದು ಲೆಕ್ಕಾಚಾರದಲ್ಲಿ ಆ ಜೋಳದ ಕಡ್ಡಿನ ಚಿಗುರು ಬಂದ್ರೆ ನಾನು ನನ್ನ ರಾಜಧಾನಿನ ನಾನು ಪ್ರತಿಷ್ಠಾಪನೆ ಮಾಡಿಸ್ಕೊಳ್ತೀನಿ ಅಂತ ಅಲ್ಲ ಪ್ರತಿಜ್ಞೆ ಮಾಡಿ ಆ ಜೋಳದ ಕಡ್ಡಿನ ನೆಡ್ತಾರೆ. ತಳ್ಕೊಂಬಳ್ಕ ಮಾಡಿ ಬೇರೆ ಮೇಲ್ ಮಾಡಿ ತುದಿ ಮತ್ತೆ ಮೊನೆ ತುದಿ ಮಾತ್ರ ಕೆಳಗೆ ಮಾಡಿ ನೆಡ್ತಾರೆ. ಆವಾಗ ನೆಟ್ಟಿರ್ತಾರಂತೆ. ಆವಾಗ ಅದನ್ನ ನೆಟ್ಟದಾಗ ಏನಾಗಿದೆ, ಅವರು ಆ ಸಂಜೆ ಅಲ್ಲೇ ಉಳ್ಕೊಳ್ತಾರಂತೆ. ಅವರು ಬೆಳಕರಿ ಅಷ್ಟೇ ಆ ಜೋಳದ ಕಡ್ಡಿ ಚಿಗುರು ಬರುತ್ತಂತೆ. ಆವಾಗ ನಾನು ಮಾಡಿದಂತಹ ಈ ಒಂದು ಪ್ರತಿಜ್ಞೆ ಅದೇ ರೀತಿಯಾಗಿ ನಾನು ನಡ್ಕೊಳ್ತೀನಿ, ಈ ಒಂದು ಪರೀಕ್ಷೆಯನ್ನ ತಮಗೆ ಒಡ್ಡಬಾರ್ದಾಗಿತ್ತು, ಆದ್ದರಿಂದ ನನ್ನ ತಪ್ಪನ್ನ ಕ್ಷಮಿಸಿ ಯಾರು ತಾವು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಕೇಳ್ತಾರಂತೆ ನಾನಾ ಸಾಹೇಬ್. ನೀವು ಯಾರು ಅಂತ ಹೇಳಿ ತಿಳಿಸಿ ನನ್ನ ರಾಜಧಾನಿಯಲ್ಲಿ ನಾನು ಪ್ರತಿಷ್ಠಾಪನೆ ಮಾಡಿಸ್ಕೊಳ್ತೀನಿ, ಬಂದು ದಯಮಾಡಿ ನೀವು ಅಲ್ಲಿ ನೆಲೆಸಬೇಕು ಅಂತ ಅಲ್ಲಿ ಕೇಳ್ಕೊಳ್ತಾರಂತೆ. ಅದೇ ರೀತಿಯಾಗಿ ಅವರು ಒಂದು ಅಶರೀರವಾಣಿ ಬಂದು ನುಡಿದಂಗಾಗಿ ನನ್ನ ಹೆಸರು ತ್ರಿಪುರ ಸುಂದರಿ ಅಮ್ಮ ಅಂತ ಹೇಳಿ ಜೊತೆಗೆ ಆ ಒಂದು ಪ್ರತಿಬಿಂಬ ಅವ್ರ ಕಣ್ಮುಂದೆ ಬಂದು ನಿಂತಂಗಾಯ್ತು. ಅದಾದ ನಂತರ ಅವರು, ತಾಯಿ ನನಗೆ ಯಾವ ರೀತಿ 18 ಗಂಟೆ ಒಳಗಡೆ ಈ ಒಂದು ಜೋಳದ ಕಡ್ಡಿ ಚಿಗುರು ಬರೆಸ್ತಿರೋ ನೀವು, ಅದೇ ರೀತಿಯಾಗಿ ಪ್ರತಿ ವರ್ಷನೂ ಕೂಡ ನಾನು ಈ ಒಂದು ಸ್ಥಳದಲ್ಲಿ ಕೈಂಕರ್ಯ ಅಂದ್ರೆ ಜಾತ್ರಾ ಕೈಂಕರ್ಯ ಯಾವುದೋ ಒಂದು ವಾರ್ಷಿಕೋತ್ಸವ ಏನೋ ಒಂದು ಮಾಡಿದಾಗ ತಾವು ಆ ಮರದಲ್ಲಿ ಚಿಗುರು ಬರಬೇಕು ಅಂತ ಅಲ್ಲಿ ಕೇಳ್ಕೊಳ್ತಾರೆ. ಆವಾಗ ತಾಯಿ ಆಶೀರ್ವಾದ ಮಾಡ್ತಾರಂತೆ, ಆಯ್ತು ಅಂತ ಒಪ್ಕೊಂಡು ಆಶೀರ್ವಾದ ಮಾಡ್ತಾರೆ. ಇವಾಗಲೂ ಅದೇ ರೀತಿಯಾಗಿ ಆ ಮರದ ಚಿಗುರು ಬರ್ತಾ ಇದೆ, ಮುಂದೆನೂ ಬರುತ್ತೋ. ಆ ತಾಯಿಯ ಆಶೀರ್ವಾದ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಆ ಮರದ ಚಿಗುರು ಬಂದೇ ಬರುತ್ತೆ. ಒಂದು ಜೊತೆಗೆ ಇನ್ನೊಂದು ಏನಾಗಿದೆ ಅಂತಂದ್ರೆ, ಅವರು ಬಂದು ಇಲ್ಲಿ ನೆಲೆಸಬೇಕಾದ್ರೆ ಇಲ್ಲಿ ಮೂಕಾಸುರ ಪಟ್ಟಣ ರಾಕ್ಷಸರೇ ಜಾಸ್ತಿ ಇರ್ತಾರೆ. ಈ ಒಂದು ಸ್ಥಳದಲ್ಲಿ ರಾಕ್ಷಸರೇ ಜಾಸ್ತಿ ಇರೋದ್ರಿಂದ ಈ ತಾಯಿ ಬಂದು ಇವರು 7 ಜನ ಅಕ್ಕ ತಂಗಿರು. ನೀವು ಅಲ್ಲಿ ಮೂಲ ಹೆಂಗ ಅವ್ರು ಉಳ್ಕೊಂಡ್ರು ಅಂತಂದ್ರೆ, ಇವರು 7 ಜನ ಅಕ್ಕ ತಂಗಿರು. ಮೂಗೂರು ತ್ರಿಪುರ ಸುಂದರಿ, ಸೋಸ್ಲಿ ವನ್ನಾದೇವಿ, ಬನ್ನೂರು ಹೇಮಾದರ ದೇವಿ, ಅಂಚಿತಾಳು ಮಂಚಾದೇವಿ, ಅರ್ಕೋಟಲ ಪೊಟಲಾದೇವಿ, ಬೆಳಗೊಳ ದೇವಿ, ಇನ್ನೊಬ್ಬರಿದ್ರು. ಒಟ್ಟು 7 ಜನ ಅಕ್ಕ ತಂಗಿರು. 7 ಜನ ಅಕ್ಕ ತಂಗಿರು ಒಂದು ಮರದಲ್ಲಿ ಅಡಕವಾಗಿದ್ರಂತೆ ಇವರು. ಆವಾಗ ಎಲ್ಲೂ ಇವರು ಒಂದೊಂದ್ ಕಡೆ ಎಲ್ಲೂ ಹೋಗಿ ನೆಲೆಸಿರ್ಲಿಲ್ಲ. ಈ ಮಹಾರಾಜರು ಒಬ್ರು ಬಂದಾಗ ಇವರೇ ದೊಡ್ಡವರಂತೆ, ತ್ರಿಪುರ ಸುಂದರಿ ಅಮ್ಮನವರು ಬಂದು ಇಲ್ಲಿ ನೆಲೆಸಿದಾಗ ಆಮೇಲೆ ಎಲ್ಲ ಒಂದೊಂದ್ ಕಡೆ ಹೋಗಿ ಇದು ಮಾಡಿದ್ರು. ಇವರು ಅತಿಯಾದ ಸುಂದರಿಯಾದ್ರಿಂದ ಕೃಷ್ಣನೂ ಕೂಡ ಈ ತಾಯಿನ ಮುಟ್ಟಬೇಕು ಅಂತ ಹಿಂದೆನೆ ಬಳೆಮಲ್ಲಾರ ಒತ್ತವನಂಗೆ ಹೋಗಿ ಬಸವ ಮತ್ತೆ ಬಳೆಮಲ್ಲಾರದ ರೀತಿಯಲ್ಲಿ ರೂಪದಲ್ಲಿ ಹೋಗಿ ಆ ತಾಯಿನ ಮುಟ್ಟಬೇಕು, ಸ್ಪರ್ಶ ಮಾಡಬೇಕು ಅಂತ ಹೇಳಿ ಹೋದಾಗ ಅವರನ್ನು ಅಲ್ಲಿ ಕಲ್ಲು ಮಾಡಿ ನಿಲ್ಲಿಸಿರುವಂತಹದ್ದು ಇವಾಗಲೂ ಆ ಸ್ಥಳದಲ್ಲಿ ಇದೆ. ಒಂದು ಜೊತೆಗೆ ಇನ್ನೊಂದೇನಾಯ್ತು ಅಂತಂದ್ರೆ, ಆವಾಗ ಈ 7 ಜನನು ಅಲ್ಲಲ್ಲೇ ಹೊರಗಡೆ ಎಲ್ಲ ಹೋಯ್ತಾರೆ. ಅದಾದ ನಂತರ ಈ ಒಂದು ಗ್ರಾಮಕ್ಕೆ ಬಂದು ನೆಲೆಸಬೇಕಾದ್ರೆ ಇಲ್ಲಿ ಅಸುರರು ಅಂದ್ರೆ ಮುಖಾಸುರರ ಒಂದು ಪ್ರಭಾವ ಜಾಸ್ತಿ ಇದ್ದದ್ರಿಂದ ಅವ್ರನ್ನ ಸಂಹಾರ ಮಾಡೇ ತಾಯಿ ನೆಲೆಸಬೇಕಾಗಿತ್ತು. ಆ ಸನ್ನಿವೇಶ ಆಗಿತ್ತು. ಹಂಗಾಗಿರೋದ್ರಿಂದ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಅವರು ಯಾವುದೇ ಕಾರಣಕ್ಕೂ ರಕ್ತವನ್ನ ಮುಟ್ಟದೇ ಇದ್ದಂತಹ ತಾಯಿ ನಮ್ಮ ಈ ತ್ರಿಪುರ ಸುಂದರಿ ಅಮ್ಮನವರು. ಹಂಗಾಗಿ ಇವರ ಬೇವರ ಹನಿಯಿಂದ ಒಬ್ಬರನ್ನ ಸೃಷ್ಟಿ ಮಾಡ್ತಾರೆ. ಅವರು ಬೇವರ ಹನಿಯಿಂದ ಸೃಷ್ಟಿಯಾದಂತವರೇ ರಾಕಾಸ.
ಅವರು ದೇವರ ಆದಿಯಿಂದ ಸೃಷ್ಟಿಯಾದಂಥವ್ರನ್ನ, ಈ ತಾಯಿ ಸಂಹಾರ ಮಾಡಿದಂಥವ್ರನ್ನ ಆ ತಾಯಿ ನಾಲಿಗೆ ಚಾಚಿ ಆಪೋಷಣೆಯನ್ನು ಮಾಡ್ತಾರೆ. ಯಾರೋ ದುಷ್ಟಶಕ್ತಿಯನ್ನ ಅವರು ನುಂಗ್ತಾರೆ, ದಹಿಸ್ತಾರೆ. ಅದೇ ರೀತಿಯಾಗಿ ಅವಾಗೆಲ್ಲ ಈ ಗ್ರಾಮದಲ್ಲಿ ದುಷ್ಟರೆಲ್ಲ ಸಂಹಾರ ಮಾಡ್ತಾರೆ. ತಾಯಿ ಅವರು ಅಪೋಷಣೆ ಮಾಡ್ಕೊಂಡು ಎಲ್ಲರನ್ನು ಅವರ ಒಂದು ಇದನ್ನೆಲ್ಲ ಅವರೇ ಕುಡ್ಕೊಳ್ತಾರೆ. ಹಂಗಾಗಿ ಒಂದು ತೊಟ್ಟು ರಕ್ತನೂ ಸುದ ನೆಲಕ್ಕೆ ಬಾರದೇ ರೀತಿ ಚಾಚಿ ಎಲ್ಲವನ್ನೂ ಸಂರಕ್ಷಣೆ ಮಾಡಿದಂತ ತಾಯಿ ಕೊನೆಯಲ್ಲಿ ಹೋಗಿ ಕೇಳ್ಕೊಳ್ತಾರೆ ರಾಕಾಸಮ್ಮ, ನನ್ಗೆಲ್ಲ ಮೈಲಿಗೆ ಆಗಿದೆ, ನನ್ನನ್ನ ನೀವು, ನಾನೇನು ನಿಮ್ಮ ಹತ್ರ ಬರ್ತೀನಿ ಅಂತ ಹೇಳಿಲ್ಲ, ನೀವು ಕರೆದು ಸೃಷ್ಟಿ ಮಾಡಿಬಿಟ್ರಿ, ನನ್ಗೊಂದು ಸ್ವಲ್ಪ ಜಾಗ ಕೊಡಿ, ನಾನೆಲ್ಲರ ಒಂದ್ ಕಡೆ ನಾನು ಇಲ್ಲೇ ನಿಮ್ಮಲ್ಲೇ ಇರ್ತೀನಿ ಅಂತ ಹೇಳಿದಾಗ ಅವನ್ ಸ್ವಲ್ಪ ದೂರದಲ್ಲಿ ಜಾಗ ನಿನ್ಗೆ ಅಲ್ಲಿದೆ ಹೋಗು ಅಂತ ಹೇಳಿ ಅವರೇ ಆ ಜಾಗವನ್ನ ತೋರಿಸಿ ಅಲ್ಲಿ ಇರಿಸ್ದಂಗಾಗಿ, ಜೊತೆಲಿ ನನ್ನ ಜಾತ್ರಾ ಈ ಒಂದು ಏನ್ ಪೂಜೆ ಪುರಸ್ಕಾರಗಳ ವಾರ್ಷಿಕ ಪೂಜೆ ಏನಿದೆ ಅದು ಮಾಡಿದಾಗ ನನಗೆ ತುಂಬಾ ಮೈಲಿಗೆ ಆಗಿರ್ತೀನಿ ನಾನು, ಜೊತೆಗೆ ನನಗೆ ದಾಹ ಆಗಿರುತ್ತೆ, ನನಗೆ ಯಾವ ಪೂಜೆನೂ ಬೇಡ, ನಿನ್ನ ಬಂಡಿ ಮಧ್ಯದಲ್ಲಿ ನನಗೆ 101 ತಮ್ಗೆ ನೀರು ಹಾಕೊಡು ಅಂತ ಕೇಳ್ಕೊಳ್ತಾರಂತೆ. ಯಾರು? ರಾಕಾಸಮ್ಮ. ಅಂದ್ರೆ ಮೈಲಿಗೆ ಆಗಿರುತ್ತೆ ನನಗೆ ಓಡಿಸ್ಬಿಡಿ, ನನಗೆಲ್ಲ ತೊಂದರೆ ಇರ್ತದೆ, ಅದರ ಮಧ್ಯದಲ್ಲಿ ನನಗೆ ನೀನು ಓಡಾಡುವಂತ ಮಧ್ಯದಲ್ಲಿ ನನಗೆ ಒಂದೊಂದು ತಮ್ಗೆ ನೀರು ಹಾಕೊಡು, 101 ತಮ್ಗೆ ನೀರು ಹಾಕೊಡು ಅಂತ ಕೇಳ್ಕೊಳ್ತಾರೆ. ಅದಾಯ್ತು, ಆ ರಾಕಾಸಮ್ಮಂದಾಯ್ತು. ರಾಕಾಸಮ್ಮಂದ ಆದ್ಮೇಲೆ ಇಲ್ಲಿ ಮಹಾರಾಜರು ಆಮೇಲೆ ಈ ನಾನಾ ಸಾಹೇಬು ಬಂದು ನೆಲೆಸಿ ಎಲ್ಲ ಆಯ್ತು. ನೆಲೆಸೆಲ್ಲ ಆದ್ಮೇಲೆ ಅವರು ಆರಾಧನೆ ಮಾಡುವಂಗಿಲ್ಲ. ಯಾರು? ನಾನಾ ಸಾಹೇಬ್ ಮುಸ್ಲಿಂ ಈ ಅಮ್ಮನವ್ರನ್ನ ಆರಾಧನೆ ಮಾಡುವಂಗಿಲ್ಲ. ಅವ್ರ ಪ್ರತಿಜ್ಞೆ ಇತ್ತು, ಪ್ರತಿಜ್ಞೆ ಆದ್ಮೇಲೆ ಪ್ರತಿಜ್ಞೆ ಕ್ಲೋಸ್ ಆಯ್ತು, ಬಂದು ನೆಲೆಸಿದ್ರು ಅಮ್ಮ. ಆ ನಂತರದಲ್ಲಿ ಮಹಾರಾಜರಿಗೆ ಮೇನು ಮೈಸೂರು ಒಡೆಯರಿಗೆ ಇವರು ತಿಳಿಸ್ದಂಗೆ ಹಿಂದೆ ಹಿಂಗಾಗಿದೆ, ಅದರಿಂದ ತಾವೇ ಅದನ್ನು ವಹಿಸ್ಕೊಂಡು ನೀವು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊಂಡಂಗೆ ಅದು ರಾಜನ ಕಾಲದಲ್ಲಿ. ಹಿಂದೆ ಆ ರಾಜನಿಗೆ ಸಂಬಂಧಪಟ್ಟಂಗೆ ಅವ್ರಿಗೆ ಇವ್ರಿಗೆ ಒಂದು ಸಂಬಂಧ ಇದ್ದೇ ಇರ್ತದೆ. ಅವಾಗ ಅವ್ರಿಗೆ ಹೇಳಿ ಅವರು ಇಲ್ಲಿ ಬಂದು ನೋಡಿ ಸತ್ಯತೆ ಎಲ್ಲ ತಿಳಿದು ನೋಡಿ ಗರ್ಭಾಂಗಣ ಮಾತ್ರ ಅವರ ಶೈಲಿಯಲ್ಲಿರೋದು, ಇನ್ನು ಪೂರ್ತಿ ಸುತ್ತ ಏನು ಆಲಯಗಳೆಲ್ಲ ಇದೆ ಅವೆಲ್ಲವೂ ಕೂಡ ನಮ್ಮ ಹಿಂದೂ ದೇವಾಲಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲವನ್ನು ಮಾಡಿರೋದು. ಗರ್ಭಾಂಗಣ ಮುಂದ್ಗಡೆ ಎಲ್ಲ ಹಂಗೆ ಇದೆ, ಹಿಂದ್ಗಡೆ ಮಾತ್ರ ಮುಸ್ಲಿಂ ಶೈಲಿಯಲ್ಲಿ ಒಂದೊಂದು ಚಿತ್ರ ಬಿಡಿಸಿದ್ದಾರೆ. ನೋಡಿ, ಅದು ಗಮನಿಸಿ ಗೊತ್ತಾಯ್ತದೆ. ಅವರ ಒಂದು ಜ್ಞಾಪಕಾರ್ಥ ಒಂದು, ಅವರಲ್ಲಿ ಇಲ್ಲಿಗೆ ಯಾವುದೇ ತರದ ಸಂಬಂಧಗಳು ಇಲ್ಲ. ಮುಸ್ಲಿಂಗೂ ನಮ್ಮ ಈ ದೇವಸ್ಥಾನಕ್ಕೂ ಯಾವುದೇ ಸಂಬಂಧ ಇಲ್ಲ. ಇವತ್ತು ಬರ್ತಾರೆ, ಬಂದು ಪ್ರಾರ್ಥನೆ ಮಾಡಿ ಕೈ ಮುಗಿದು ಹೋಗುವಂತ ಭಕ್ತರು ಸುಮಾರು ಜನ ಇದ್ದಾರೆ. ಅವರಲ್ಲಿ ಅವರು ಬರ್ತಾರೆ, ಕೈ ಮುಖಂಡು ಹೋಗ್ತಾರೆ. ಜೊತೆಗೆ ಅವರ ಶೈಲಿಯಲ್ಲಿರುವಂತ ಚಿತ್ರಗಳು ಇವತ್ತು ದೇವಸ್ಥಾನದ ಹಿಂಭಾಗ ಇದೆ, ಗರ್ಭಾಂಗಣದ ಹಿಂಭಾಗ ಇದೆ, ಅದು ನೋಡ್ಬೋದು ನೋಡೋರಾದ್ರೆ. ಸುತ್ತ ಆಮೇಲೆ ಮಹಾರಾಜರು ಇದರ ಸತ್ಯತೆ ತಿಳಿದ ಮೇಲೆ ಸುತ್ತ ದೇವಸ್ಥಾನವೆಲ್ಲ ದೊಡ್ಡದು ಮಾಡಿ ಅದಕ್ಕೆ ಏನ್ ಬೇಕೋ ಎಲ್ಲಾ ಕಾರ್ಯಕ್ರಮಗಳಕ್ಕೆ ಹಮ್ಮಿಕೊಂಡು ಮುಂದುವರ್ಸಕ್ಕೆ ಏನ್ ಬೇಕೋ ಅದಷ್ಟು ಪ್ರಯತ್ನವೂ ಕೂಡ ಮುಂದಿನ ಮಹಾರಾಜರು ಅದಕ್ಕೆ ಕೈಗೊಂಡು ಅದನ್ನ ಯಾವ ರೀತಿ ರೂಪುರೇಷೆಗಳನ್ನ ತರಬೇಕು ಅಷ್ಟು ಒಂದು ಇದನ್ನ ಮಾಡಿಕೊಟ್ರು. ನೀವು ಕೇಳ್ಬೋದು, ಅದಾದ ಅಮ್ಮ ಇಲ್ಲಿ ಬಂದು ನೆಲೆಸಾಯ್ತು. ಈ ಜಗತ್ತಿನಲ್ಲಿ ಕಾಣದ ಅನೇಕ ಶಕ್ತಿಗಳಿವೆ. ನಂಬಿಕೆ ಎಂಬುದು ಕಣ್ಣಿಗೆ ಕಾಣದು, ಆದರೆ ಅದರ ಮಹಿಮೆ ಮಾತ್ರ ಕಾಲಾತೀತ. ಕೆಲವು ಕಥೆಗಳು ಆರಂಭವಾಗುವುದೇ ಅಂತ್ಯಕ್ಕಾಗಿ, ಮತ್ತೆ ಕೆಲವು ಅಂತ್ಯವಾಗುವುದು ಮುಂದಿನ ಅಧ್ಯಾಯದ ಆರಂಭಕ್ಕಾಗಿ. ಇದು ಅಂತ್ಯವಲ್ಲ, ಇದು ಒಂದು ದೈವಿಕ ನಿರೀಕ್ಷೆ. ಮುಂದೆ ಏನಾಗುತ್ತದೆ ಎಂದು ಮುಂದಿನ ಶುಕ್ರವಾರ ಕಾದು ನೋಡಿ. ಈ ಮಾತುಗಳು ಕೇವಲ ಪದಗಳಲ್ಲ, ಇದು ಭಕ್ತಿಯ ಕರೆಯಾಗಿದೆ. ಇದು ದೇವಿಯ ಮಹಿಮೆಯನ್ನು ಅರಿಯುವ ಆಹ್ವಾನ. ಶ್ರೀ ತ್ರಿಪುರ ಸುಂದರಿ ಅಮ್ಮ ತ್ರಿಲೋಕಗಳ ಸೌಂದರ್ಯದ ಮೂಲ, ಶಕ್ತಿ, ಶಾಂತಿ, ಕರುಣೆ ಮತ್ತು ಕಾಲದ ಅಧಿಪತಿ. ಅಮ್ಮನ ಮಹಿಮೆ ಯಾವತ್ತೂ ಶಬ್ದಗಳಲ್ಲಿ ಸೆರೆಯಾಗುವುದಿಲ್ಲ. ಅದನ್ನು ಅನುಭವಿಸಬೇಕು, ಹೃದಯದಿಂದ ಕರೆಯಬೇಕು. ಇಲ್ಲಿಯವರೆಗೂ ನೀವು ಕಂಡದ್ದು ಕೇವಲ ಒಂದು ಛಾಯೆ, ಮುಂದೆ ಬರುವುದೇ ಆ ಪರಿಪೂರ್ಣ ಪ್ರಕಾಶ. ಅಮ್ಮನ ಪಾದಸ್ಪರ್ಶದಿಂದ ಬತ್ತಿದ ಭೂಮಿ ಹಸಿರಾಗುತ್ತದೆ. ಅಮ್ಮನ ದೃಷ್ಟಿಯಿಂದ ಕತ್ತಲೆ ಬೆಳಕಾಗುತ್ತದೆ. ಅಮ್ಮನ ಕೃಪೆಯಿಂದ ಅಸಾಧ್ಯವು ಸಾಧ್ಯವಾಗುತ್ತದೆ. ಈ ಕಥೆ ಕೇವಲ ದೃಶ್ಯಗಳ ಸರಮಾಲೆಯಲ್ಲ, ಇದು ನಂಬಿಕೆಯ ಪ್ರತಿಬಿಂಬ, ಭಕ್ತಿಯ ಪ್ರತಿಧ್ವನಿ. ಯಾರು ನಂಬಿಕೆಯಿಂದ ಕಾದಿರುತ್ತಾರೋ, ಯಾರು ಸಂಶಯವಿಲ್ಲದೆ ಪ್ರಾರ್ಥಿಸುತ್ತಾರೋ ಅವರಿಗೆ ಮಾತ್ರ ಅಮ್ಮ ತನ್ನ ನಿಜರೂಪ ತೋರಿಸುತ್ತಾಳೆ. ಕತ್ತಲಲ್ಲಿ ದಾರಿ ತಪ್ಪಿದವರಿಗೆ ದೀಪವಾಗುವವಳು ಅಮ್ಮ. ಅಳುವ ಕಣ್ಣಿಗೆ ಅಶ್ರುವನ್ನು ಒರೆಸುವವಳು ಅಮ್ಮ. ಮೌನದೊಳಗೆ ಉತ್ತರ ಕೊಡುವವಳು ಅಮ್ಮ. ಇದು ಒಂದು ಕಥೆಯಲ್ಲ, ಇದು ನಿಮ್ಮ ಮತ್ತು ದೇವಿಯ ನಡುವಿನ ಸಂಬಂಧ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ
ನಿಮ್ಮ ಭಕ್ತಿ ಇವೆಲ್ಲವೂ ಸೇರಿ ಈ ದೈವಿಕ ಯಾತ್ರೆಯನ್ನು ಇಷ್ಟು ದೂರ ತಂದು ನಿಲ್ಲಿಸಿದೆ. ಇಲ್ಲಿಯವರೆಗೂ ನೀವು ನೀಡಿದ ಪ್ರೀತಿ ಅಪಾರ, ನೀವು ತೋರಿಸಿದ ವಿಶ್ವಾಸ ಅಮೂಲ್ಯ. ಅದಕ್ಕೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ, ಏಕೆಂದರೆ ಮುಂದೆ ಬರುವ ಭಾಗ ಸಾಮಾನ್ಯವಲ್ಲ, ಅದು ಅದ್ಭುತ. ಅಮ್ಮನ ಮಹಿಮೆ ಮುಂದಿನ ಅಧ್ಯಾಯದಲ್ಲಿ ಹೊಸ ರೂಪದಲ್ಲಿ ಪ್ರಕಟವಾಗಲಿದೆ. ಅಲ್ಲಿ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ, ಅಲ್ಲಿ ಮೌನ ಮಾತಾಡಲಿದೆ, ಅಲ್ಲಿ ಭಕ್ತಿ ಶಕ್ತಿಯಾಗಲಿದೆ. ಶುಕ್ರವಾರ ಅಮ್ಮನ ದಿನ, ಶಕ್ತಿಯ ದಿನ. ಆ ದಿನ ಕೇವಲ ವಾರದ ಒಂದು ದಿನವಲ್ಲ, ಅದು ದೇವಿಯ ಅನುಗ್ರಹದ ಕ್ಷಣ. ಕಾದಿರಿ ಶಾಂತಿಯಿಂದ, ನಂಬಿಕೆಯಿಂದ, ಏಕೆಂದರೆ ಶ್ರೀ ತ್ರಿಪುರ ಸುಂದರಿ ಅಮ್ಮನ ಮಹಿಮೆ ಮುಂಬರುವ ಭಾಗದಲ್ಲಿ ಅದ್ಭುತವಾಗಿ ಬರಲಿದೆ. ಮುಂದಿನ ಶುಕ್ರವಾರ ಮತ್ತೆ ಭೇಟಿಯಾಗೋಣ ಅಮ್ಮನ ಕೃಪೆಯೊಂದಿಗೆ. ಧನ್ಯವಾದಗಳು.